ನಡಿಯ ಸನ್ನಾಗಿ
ಇಲ್ಲಿ ಕೂಡಿರುವಂತ ಎಲ್ಲಾ ನನ್ನ ದೈವಕ್ಕೂ ಕೂಡ ಹೌದು ಮೂರನೇ ಸಂದಿನ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಅದಕ್ಕ ಮಹಾತ್ಮರದಂತರೊಂದು ಮಾತ ಹೀಗೆ ಹೇಳ್ತಾರಲ್ಲ, ಏನ್ ಹೇಳ್ತಾರೆ ಇವ ಮಹಾತ್ಮರು? ತಂದೆ ಸತ್ತರೆ ಶಿರವು ಹೋದಂತೆ, ತಾಯಿ ಸತ್ತರೆ ಕರಳು ಕಿತ್ತು ಬಂದಂತೆ. ತಂದೆ ಸತ್ತರೆ ಶಿರವು ಹೋದಂತೆ, ತಾಯಿ ಸತ್ತರೆ ಕರುಳು ಕಿತ್ತು ಮ್ಯಾಗು ಬಂದಂತೆ. ಎಲ್ಲಿ ತಂದೆ ಸತ್ತರೆ ಶಿರವು ಹೋದಂತೆ, ತಾಯಿ ಸತ್ತರೆ ಕರಳು ಕಿತ್ತು ಬಂದಂತೆ. ಹೌದ್ರಿವಾ? ಅಣ್ಣ ಸತ್ತರೆ ಬಲಭುಜ ಹೋದಂತೆ, ತಮ್ಮ ಸತ್ತರೆ ಎಡಭುಜ ಹೋದಂತೆ. ಗಂಡನ ಆಜ್ಞೆ ಒಳಗ ನಡೆಯುವಂತ ಹೆಂಡತಿ ಸತ್ತರೆ ಮನಿ ಒಳಗಿರುವಂತ ನಡುಗಂಬ ಮುರದಂತೆ. ಅಕಸ್ಮಾತ್ ಆಗಿ ಗಂಡನ ಆಜ್ಞೆಯನ್ನ ಮೀರಿ ನಡೆಯುವಂತ ಹೆಂಡತಿ ಸತ್ತರೆ ಎಡಗಾಲಿನ ಚಪ್ಪಲಿ ನಾಯಿ ಒಯ್ದಂತೆ, ನಾಯಿ ಒಯ್ದಂತೆ, ನಾಯಿ ಒಯ್ದಂತೆ. ಹೌದ್ರಿಪ್ಪ, ಹೌದು. ಇನ್ನೊಂದು ಮಾತ ಹೇಳ್ತಾರ, ಏನ್ ಹೇಳ್ತಾರಿಪ್ಪ? ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ, ಹೌದಾ? ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ, ಭಕ್ತ ಗಂಡನ ಮೇಲೆ ಪ್ರೀತಿ ಇಲ್ಲದ ಹೆಂಡತಿ, ಹೆಂಡತಿ ಇದ್ದರೇನು ಶಿವ, ಸತ್ತರೇನು ನಮ್ಮ ಕೂಡಲ ಸಂಗಮ ದೇವ. ಹೌದ್ರಿಪ್ಪ, ಹೌದು. ಅದಕ್ಕೆ ನನ್ನ ತಂದೆ ಬಳಗದವರು, ತಾಯಿ ಬಳಗದವರು ಬಹಳ ಚಂದ ಕೂಡಿರಿ. ಇನ್ನು ಮನೆಗೆ ಹೋಗ್ರಿ. ಯಾಕ ಈ ಮಾತು ಹೇಳ್ಬೇಕಪ್ಪ ಅಂತ ಕೇಳಿದ್ರ, ಯಾಕ್ರಿವಾ? 3 ಸಂದ ಹಾಡಿವ್ ಕರೆ ನನ್ನ ತಾಯಿ ಬಳಗದವರು ಹೌದು ಏನ ಗಚ್ಚಿ ಜನ ಕೂತಾರಲ್ಲ, ಇವ್ರು ಯಾರು ಇಲ್ಲಿ ತನ ಎದ್ದು ಹೋಗಿಲ್ಲ. ಹೌದ್ರಿಪ್ಪ. ಯಾಕ ನನ್ನ ತಾಯಿ ಬಳಗ ತಾಳೆ ತುಸು ಮಂದಿ ಕೂಡಿದ್ರು ಕೂಡ ನನ್ನ ತಾಯಿ ಬಳಗಕ್ಕೆ ಒಂದು ಕೈ ಮುಗಿದ ಮಾತು ಏನ್ ಕೇಳುದಪ್ಪ ಅಂತ ಕೇಳಿದ್ರ, ಏನ್ ಕೇಳ್ಬೇಕಂತೀರಿವಾ? ಒಂದ್ ಸಲ ಒಬ್ಬಕ್ಕಿ ಹೆಣ್ಣು ಮಗಳು ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಹೋದಿವಪ್ಪ ಅಂತ ಕೇಳಿದ್ರ, ಇವತ್ತ ಗಂಡನ ಮನೆಯೇ ದೇವಾಲಯ, ಅತ್ತಿ ಮಾವನೇ ತಾಯಿ ತಂದೆ ಗಂಡನೇ ದೇವರಂತ ತಿಳ್ಕೊಂಡು ಇವತ್ತ ಗಂಡ ಕುಟ್ಟಿರ್ಲಿ, ಕುಂಟಿರ್ಲಿ, ಹುಚ್ಚಿರ್ಲಿ, ಹುಡುಕಿರ್ಲಿ, ಬಡು ಇರ್ಲಿ, ಶ್ರೀಮಂತ ಇರ್ಲಿ, ಇವತ್ತು ಗಂಡ ಹೆಂಗ ಇದ್ರು ಕೂಡ ಚೆನ್ನಾಗಿ ಗಂಡನ ಜೋಡಿ ಜೀವನ ಮಾಡ್ರಿ. ದಯವಿಟ್ಟು ಗಂಡನ ಜೋಡಿ ಜಗಳ ಮಾಡಿ ಯಾರು ತವ್ರ ಮನೆಗೆ ಹೋಗ್ಬೇಡ್ರಂತ ಕೈ ಮುಗಿದು ಕೇಳ್ತೀನಿ, ಕೈ ಮುಗಿದು ಕೇಳ್ತೀನಿ. ಯಾಕ ನನ್ನ ತಾಯಿ ಬಳಗಕ್ಕೆ ಗಂಡನ ಜೋಡ ಜಗಳ ಆಡಿ ತವ್ರ ಮನೆಗೆ ಯಾಕೆ ಬರ್ಬೇಕು?
ಬರಬೇಡತ್ತೀರಿವಾ? ಯಾಕೆ ಬರಬಾರ್ದಪ್ಪ ಅಂತ ಕೇಳಿದ್ರ, ಯಾಕೆ ಬರಬೇಡತ್ತೀರಿವಾ? ಎಲ್ಲಾರು ಅನುಭವ ಆದವ್ರೆ ಅದಿರಿ. ಹೌದು. ಇವತ್ತ ತವ್ರ ಮನ್ಯಾಗ ಬಂಗಾರ ತಾಟ್ನ್ಯಾಗ ಊಟಕ್ಕೆ ಕೊಟ್ರು ಕೂಡ ಹೌದು. ಗಂಡನ ಬಾಜು ಕೂತ ಒಂದು ಕಟ್ಟಕ ರೊಟ್ಟಿ ತಿಂದ್ರ ಕಿಮ್ಮತ್ ಐತಿ ಕರೆ. ತವ್ರ ಮನ್ಯಾಗ ಬಂಗಾರ ತಾಟ್ನ್ಯಾಗ ಊಟ ಮಾಡಿದ್ರು ಆ ಹೆಣ್ಮಗಳಿಗೆ ಕಿಮ್ಮತ್ತಿಲ್ಲ. ಹೌದು ಹೌದ್ರಿವಾ, ಹೌದು. ಅದಕ್ಕೆ ದಯವಿಟ್ಟು ಅತ್ತಿ ಮಾವನ ತಾಯಿ ತಂದೆ ಅಂತ ತಿಳ್ಕೊಂಡು ತವ್ರ ಮನೆಗೆ ಎಷ್ಟು ದಿನ ಬರುವುದಕ್ಕತ್ರಿವಾ? ಎಷ್ಟು ದಿನ ಬರಬಹುದಪ್ಪ ಅಂತ ಕೇಳಿದ್ರ, ಒಂದು ದಿನ ಬರುದೈತಿ, ಒಂದು ದಿನ ಇರುದೈತಿ, ಹೌದು. 3ನೇ ದಿನಕ್ಕೆ ಹೋಗುದೈತಿ. ಯಾಕೆ ಮಾಸ್ತ 15 ತಿಂಗಳ ನಿಂದ್ರಲೇ ನಿಮ್ಗೆ ಬ್ಯಾಡ ಅಂತಾರಲ್ರಿ ಯಾರು? ನಮಗೇನ್ ಯಾರು ಬ್ಯಾಡ ಅಂದಿಲ್ಲ ಕರೆ. ಹೌದು. 15 ದಿನ ಆದ್ಮೇಲೆ ನಿನ್ನಂತ ಅಣ್ಣತಮ್ಮರು ನೀವೇನ್ ಇರ್ತಿರಲ್ಲ. ಹೌದ್ರಿವಾ? ಯಾವಾಗ ಹೋಗಿ ಬುದ್ಧಿ ಮಾಡಿ ರೆಡಿ ಆಗ ಹೋಗಿ ಬಿಟ್ಟು ಬರ್ತಾನಂತ ನೀವು ನಮಗ ಚಾಲು ಮಾಡ್ತೀರಿ. ನಾವೇನ ಅನ್ಬೇಕಂತ ಅಲ್ರಿವಾ? ಮತ್ತ ನಮಗೂ ಹಿಂದ ರಿಸ್ಕ್ ಇರ್ತದ್ರಿ. ನಿಮಗೂ ಹಿಂದ ರಿಸ್ಕ್ ಇರ್ತದ. ಹೌದು. ಬಸಣ್ಣ, ಏನ್ರಿವಾ? ನಿನ್ನಗೊಂದು ಮಾತು ಹೇಳುದದ. ಏನ್ರಿಪಾ? ನನ್ನ ತಾಯಿ ಬಳಗಕ್ಕ ಒಂದು ಮಾತು ಹೇಳುದದ. ಮೊದಲು ಏನ್ ಹೇಳ್ಬೇಕತ್ರಿವಾ? ನಾವು ನೀವು ಇವತ್ತು ಗಂಡನ ಮನೆಯಾಗ ಜೀವನ ಮಾಡಬೇಕಾದ್ರ ಹೌದು ಮೊದಲು ಒಂದು ಮಾತು ನೆನಪಿಟ್ಕೋಬೇಕಾಗ್ಯದ. ಏನ್ ಮಾತು ನೆನಪಿಗೆ ಇಟ್ಕೋಬೇಕ್ರಿವಾ? ಹೇಮರಟ್ಟಿ ಮಲ್ಲಮ್ಮನಂಗ ನಾವು ನೀವು ಇವತ್ತು ಜೀವನ ಮಾಡಬೇಕಾಗ್ಯದ. ಹೌದು ಹೌದು. ಹೇಮರಟ್ಟಿ ಮಲ್ಲಮ್ಮ ಹೆಂಗ ಬಾಳ್ವೆ ಮಾಡ್ತಿದ್ಲು? ಹೆಂಗ್ರಿಪಾ? ಗಂಡ ಹುಚ್ಚಿದ್ರು ಕೂಡ ಗಂಡನೇ ದೇವರಂತ ತಿಳಿತಿದ್ಲು. ಹೌದು. ಅತ್ತಿ ಮಾವ ಎಟ್ಟ ಕಾಡಿದ್ರು ಕೂಡ ಇವತ್ತು ಕೊನೆಯದಾಗಿರ್ತಕ್ಕಂತ ನನ್ನ ಜೀವನ ಇಲ್ಲೇ ಕಳೆಯದೈತೆ ಅಂತ ಹೇಳಿ ನಂಬಿಕೆ ಇಟ್ಕೊಂಡು ಅತ್ತಿ ಸೇವೆ ಮಾಡ್ತಿದ್ಲು. ಹೌದ್ರಿಪ್ಪ, ಹೌದು. ಹೆಂಗ ಮಾಡ್ತಿದ್ಲು? ಹೆಂಗ್ರಿಪ್ಪ? ಒಂದು ದಿನ ನಡು ಮನ್ಯಾಗ ಅತ್ತಿ ಪದ್ಮಾವತಿ ಕಾಲು ಒತ್ತುತ್ತಿದ್ಲು. ಯಾರು? ಹೇಮರಟ್ಟಿ ಮಲ್ಲಮ್ಮ. ಹೌದ್ರಿವಾ? ನಡು ಮನಿ ಒಳಗ ಕುರ್ಚಿ ಮೇಲೆ ಅತ್ತಿನ ಕುಣಿಸಿ ಹೇಮರಟ್ಟಿ ಮಲ್ಲಮ್ಮ ಕಾಲು ಒತ್ತುತ್ತಿದ್ಲು. ಆದ್ರೆ ಕೆಟ್ಟ ಅತ್ತಿ ಪದ್ಮಾವತಿ ಹೇಮರಟ್ಟಿ ಮಲ್ಲಮ್ಮನ ಸೇರ್ತಿರ್ಲಿಲ್ಲ. ಸೊಸಿ ಕಲಿ ಸುಮ್ಮ ಕಮಗ ಕಾಲು ಒತ್ತಿಸ್ಕೋಬೇಕಿಲ್ಲ. ಏನ್ ಮಾಡಿದ್ರಿಪ್ಪ? ಈ ಕಿಡಿಗೇಡಿ ಅತ್ತಿ ಮಲ್ಲಮ್ಮನ ಜಾಡಿಸಿ ಒದ್ದು ಬಿಟ್ಲು. ಅವಾಗ ಮಲ್ಲಮ್ಮ ಎಲ್ಲಿ ಎಷ್ಟು ದೂರ ಹೋಗಿ ಬಿದ್ದಳಿವಾ? ಮಲ್ಲಮ್ಮ ಎಲ್ಲಿ ಬಿದ್ದು? ಎಷ್ಟು ದೂರ ಹೋಗಿ ಬಿದ್ದಳ್ರಿ? ಅತ್ತೆ ಒದತ ತಾಳಲಕ್ಕಾಗಿ ಮಲ್ಲಮ್ಮ ದೂರ ಹೋಗಿ ಬಿದ್ದು. ಆದ್ರ ಮಲ್ಲಮ್ಮ ತಾ ಬಿದ್ದಿರುವಂತ ಪೆಟ್ಟು ವಿಚಾರ ಮಾಡಲಾರ್ದೆ ಮತ್ತೆ ಎದ್ದು ಬಂದ ಅತ್ತಿ ಕಾಲು ಒತ್ತಾಕತ್ತು. ಹೌದ್ರಿಪ್ಪ, ಹೌದು. ಆಗ ಅತ್ತಿ ಕೇಳ್ತಾಳ, ಏನಂತ್ರಿಪ್ಪ? ಏ ಮಲ್ಲಿ, ಏ ಮಲ್ಲಿ, ಏ ಮಲ್ಲಿ. ಇಲ್ಲ ಅವ್ರ ಹಂಗತ್ತಿದ್ರು. ಏ ಮಲ್ಲಿ, ನಿನಗ ನಾಚಿಕೆ ಅಬರೋದೇ ಅದ ಇಲ್ಲ? ಹೌದು. ನಿನ್ನ ಎಟ್ಟಾವಾದ್ರೂ ಕೂಡ ಮತ್ತೆ ಬಂದು ನನ್ನ ಕಾಲು ಒತ್ತಿಯಲ್ಲ, ನಿನಗ ನಾಚಿಕೆ ಅದ ಇಲ್ಲ ಅಂತೇಳಿ ಅತ್ತಿ ಕೇಳಿದ್ಲು. ಆಗ ಮಲ್ಲಮ್ಮ ಹೇಳ್ತಾಳ, ಏನಂತ್ರಿಪ್ಪ? ಅತ್ತಿರಿ, ಇನ್ನ ನೀವು ಬೇಯ್ಬೇಕಾದ್ರ ದುನಿಯಾ ಬೈರಿ, ಇನ್ನ ಬಡಿಬೇಕಾದ್ರ ಒಂದು ಬಡಿಗೆ ತಗೊಂಡು ಬಡೀರಿ. ಕರೆ ನೀವು ಕಾಲಿಗೆ ಒದ್ಯಾಕ ಹೋಗಬೇಡ್ರಿ. ಯಾಕಂದ್ರೆ ನೀವು ಒದ್ದಿರುವಂತ ಪೆಟ್ಟು ಕಪ್ಪಿಸುವಂತ ಶಕ್ತಿ ಬಿಸಿ ರಕ್ತ ನನ್ನ ಕಡೆ ಇನ್ನ ಅದ. ಆದ್ರ ನಿಮಗೂ ವಯಸ್ಸಾಗ್ಯದ, ನಿಮಗೂ ಎಲ್ಲೂ ಸಣ್ಣ ಆಗಕ್ಕೆ ಬಂದಾವ. ನೀವು ನನ್ನ ಒದಿ ಹುಡ್ದ ನೀವು ಎಲ್ಲರ ಕಾಲು ಮುರ್ಕೊಂಡಿರಿ, ಮೊದಲು ನೀವು ಚಾಕಿರಿ ಅಂತೇಳಿ ಸಸಿ ಬಂದ ಅತ್ತೆಗೆ ಹೇಳ್ತಿದ್ರು. ಹೌದು ಹೌದ್ರಿಪ್ಪ. ಹಂಗ ಅವ್ರು ಬಾಳ್ವೆ ಮಾಡ್ಯಾರ ಅಂತೇಳಿ ಸಾಕ್ಷಾತ್ ಮಲ್ಲಿಕಾರ್ಜುನ ದರ್ಶನ ಪಡೆದಾಳ. ಯಾರು? ಹೇಮರಡ್ಡಿ ಮಲ್ಲಮ್ಮ. ಅಕ್ಕವ್ರ ಇಲ್ಲೊಂದು ನಮ್ಮ ಮಗುಗಳಿಗೊಂದು ಮಾತು ಹೇಳುದರಿ. ಏನಂತ? ಆಗಿನ ಕಾಲದಾಗ ಹೇಮರೆಡ್ಡಿ ಮಲ್ಲಮ್ಮ ಅತ್ತಿ ಪದ್ಮಾವತಿ ಕಾಲ್ ಒತ್ತಾಕ ಹೋದಿ, ಸೊಸಿನ ಒದ್ದಾಗ ಹೊಳಿ ಬಂದ್ ಅತ್ತಿ ಕಾಲ್ ಒತ್ತಾಡ್ರಿ ಪದ್ಮಾವತಿದು. ಹೌದು. ಯಾರು? ಮಲ್ಲಮ್ಮ. ನಿಮ್ಮ ಆತ್ತಿ ಯಾರ್ಯಾರಾಗಿ ನಿಮ್ಗೊಂದು ಕೈ ಮುಗಿದು ಹೇಳ್ತೀನಿ. ಏನಂತ? ಜಗತ್ ನಿಮ್ ಸ್ವಸ್ಥ್ಯಾಗ ಹೇಳಿದ್ರೆ ಅವ್ರಿಗೆ ವಾದಿಗೆ ಅದಕ್ಕೇನೈತಿ? ವಾದ್ರ ಏನಕ್ಕಂತ? ಈಗಿನ ಸ್ವಸ್ಥ್ಯಾರ ಹೊಳಿ ಬಂದ ಕಾಲ್ ಒತ್ತಾರ್ರಿ, ಮತ್ತ ಕುತ್ತಿಗೆನು ಒತ್ತಾರ. ಹಿಂಗ ಅಂದ್ರೆ ಈಗ ಕಲಿಯುಗ ಹಿಂಗೈತ. ಮಾನ್ಯ ಮಗು ನಾನು ಹ್ಯಾಂತಿ ಕೊಂದು ಹೋಗಿತ್ತು ಅಂದ್ರೆ ನಿಮ್ಮ ಅವನು ಒದ್ದೇಳಂದೆ. ಹೌದು. ಅದಕ್ಕ ಹಂಗ ನೀ ತಿಳ್ಕೊಬೇಡ ಬಸಣ್ಣ. ಏನಿವಾ? ನಿನ್ನ ಮನ್ಯಾಗ ನಿನ್ನ ಹೆಂಡತಿ ಹಂಗ ಕಿಡಿಗಡಿ ಇರ್ಬೇಕಂತಾರೆ. ಹೌದು. ಇಲ್ಲಿ ಕೂಡಿರುವಂತ ನನ್ನ ತಾಯಿ ಬಳಗದವ್ರು ಅತ್ತಿ ಮೇಲೆ ಬಾಳ ಜೀವದಾರ. ಹೌದ್ರಿಪ್ಪ, ಹೌದು. ಹೆಂಗ ಗೊತ್ತೈತ? ಹೆಂಗ್ರಿವಾ? ಹೆಂಗ ಅತ್ತಿ ಮೇಲೆ ಜೀವದಾರ ನೋಡ ಬಸಣ್ಣ. ನನ್ನ ಅವುಗಳು ನೀವೇನು ಗೊತ್ತಿರಲ್ಲ, ನಿಮಗ ಅತ್ತಿ ಮೇಲೆ ಎಷ್ಟು ಪ್ರೇಮ ಐತೆ ಅನ್ನೋದು ಬಸಣ್ಣಗ ತೋರಿಸೋದದ. ಅಂದ್ರೆ ಪರೀಕ್ಷೆ ಮಾಡೋರು ನಾವು. ಪರೀಕ್ಷೆ ಮಾಡೋದದ. ಹೆಂಗ ಕೇಳು. ಹೆಂಗ್ರಿವಾ? ನೀವು ಎಲ್ಲಾರು ತವ್ರ ಮನ್ಯಾಗಿದ್ದಾಗ, ತವ್ರ ಮನಿ ಒಳಗಿದ್ದಾಗ ತಾಯಿ ಸೀರೆ ತಗೊಂಡು ಒಗಿಲಿಕ್ಕೆ ಹೋಗಿರ್ತೀರಿ. ಹಳ್ಳಕ್ರಿಪ್ಪ. ಏನು ಸುಡಗಾಡ ಕೂತಾನ? ತಾಯಿ ಸೀರೆ ತಗೊಂಡು ಒಗಿಲಿಕ್ಕೆ ಹೋಗಿರ್ತೀರಿ. ಇದು ನನ್ನ ತಾಯಿ ಸೀರೆ ಅಂತ ತಿಳ್ಕೊಂಡು ಪ್ರೀತಿ ಇಟ್ಟುಕೊಂಡು ಕಾಳಜಿ ಇಟ್ಕೊಂಡು ಸಾಬನ ಹಚ್ಚಿ
ಅರ್ಶಿನ ಪುಡಿ ಹಾಕಿ ಕೆಸನ್ಯಾ ಇವೆಲ್ಲ ನಿನಗೆ ಗೊತ್ತಾವ ನಾನು ನಮ್ಮ ಬಂದಿರೋ ಗ್ಯಾಸ್ ಅದನ್ನು ಮಾಡೇದಿ ನಮ್ಮ ಅದು ಕೆಲಸ ಮುಗ್ದದ ಹೌದು ತವ್ರ ಮನ್ಯಾಗ ತಾಯಿ ಸೀರೆ ಎಷ್ಟು ಪ್ರೀತಿಯಿಂದ ಒಗದಿರಲ್ಲ ಹೌದು ನಾಳೆ ಗಂಡನ ಮನೆಗೆ ಹೋಗಿರ್ತೀರಲ್ಲ ಆ ಅತ್ತಿ ಸೀರೆ ತಗೊಂಡು ಒಗಿಲಿಕ್ ಹೋಗಿರ್ತೀರಿ ಹೋಗಿರ್ತಾರಿಪ್ಪ ಹೆಂಗ ತಾಯಿ ಸೀರೆ ಪ್ರೀತಿಲಿ ಒಗದಿರಲ್ಲ ಅತ್ತಿ ಸೀರೆನು ಅಟ್ಟೆ ಪ್ರೀತಿಲಿ ಒಗದಿರ ನಂಗೆ ಒಬ್ಬರಿಗೆ ಕೈ ಹತ್ರ ನೋಡು ಹೌದು ಅಷ್ಟೇ ಇಲ್ಲಿ ಅಲ್ಲಿ ನೋಡು ಬಾಳ ಬಂದದ ಎಲ್ಲಿ ಒಬ್ರು ಇಲ್ಲ ರೀ ಇವ ಚಂದ ಕಾಣಂಗೆ ಒಟ್ಟೆ ಇಲ್ಲ ನಾನು ಒಬ್ರು ಉಳಿಸ್ರಿ ಯಾಕೆ ಸುಮ್ಮನೆ ಅಂತಾರಲ್ಲ ಅಕ್ಕವ್ರ ಇಲ್ಲಿ ನಿಮ್ಮ ಮಾತುಗಳು ನೀವೇ ನಮ್ಮ ಕಾಕ ಕಾಕ ಎಂತದ ಬರೋಬರಿ ಚಿನ್ನವನ ಪಾಲದ ಅವರ ಎಂತ ಅಕ್ಕವ್ರ ಇಲ್ಲಿ ನೀವು ಸುಮ್ಮನೆ ಅಂತಾರಲ್ಲ ನಿಮ್ಮ ಮಾತುಗಳನ್ನ ಕೇಳಂಗಿಲ್ಲ ಅಕ್ಕವ್ರ ಅವರು ಕೈ ಎತ್ತಿ ನಿಮಗೆ ಅವ್ರ ನಮ್ಮ ಅವ್ರು ಬೆಳೆದಾರು ಒಟ್ಟ ಸುಳ್ಳು ಮಾತಾಡಂಗಿಲ್ರಿ ಅವ್ರು ಸುಳ್ಳು ಮಾತಾಡೋ ಪದ್ಧತಿನ ಇಲ್ರಿ ಅವ್ರು ಒಗದಾರು ಅವ್ರು ನಿಮಗೆ ಕೈ ಮಾಡಿ ಹೇಳತ್ತಾರಿ ಏನಂತ ಅತ್ತಿ ಸೀರೆ ಒಗದಿದ್ದ ಅಂಗೀಕರಿ ನಾವೆಲ್ಲ ಸಾಬೂನ್ ಹಚ್ಚದ ಒಗದಾಗತ್ತವ ಹಂಗಿಲ್ಲ ಬಸ್ತನ್ನ ನೋಡ್ರಿ ನಮ್ಮ ಅಪ್ಪಗಳ ಕುಲು ಹ್ಯಾಂಗ ಪೀಡ ಆ ಕಡೆ ಹೋಯ್ತದ ಅದಕ್ಕ ನಿನಗೂ ಒಂದು ಮಾತು ಕೇಳ್ತೀನಿ ಇನಕತನ ಚಿಗೋದು ಮುಗಿತ್ತ ನಿನಗೊಂದು ಮಾತು ಕೇಳ್ತೀನಿ ಏನ್ರಿಪ್ಪ ಒಂದು ಗ್ಲಾಸ್ನಾಗ ಹಾಲ ಇನ್ನೊಂದು ಗ್ಲಾಸ್ನಾಗ ದಾರು ಇಟ್ಟಾಕ ದಾರು ಅಂದ್ರೆ ವಿಕ್ರಮ ಹಾವೇರಿ ರೊಟ್ಟಿ ಮೆಣಸಿನ ಕಾಯಿ ಆ ಕಾಕ ಗೊತ್ತೈತಿ ಒಂದು ಗ್ಲಾಸ್ ಒಳಗ ಹಾಲ ಇನ್ನೊಂದು ಗ್ಲಾಸ್ ಒಳಗ ದಾರು ಇಟ್ಟಾಗ ದಾರು ಮೇಲೆ ಎಷ್ಟು ಪ್ರೀತಿ ಇಟ್ಟು ಕುಡಿತಿಲ್ಲಕ್ಕ ಒಂದು ಹನಿನು ತೆಳಗ ಚೆಲ್ಲಲಾರದೆ ಎಲ್ಲೇರಿ ಹೆಚ್ಚು ಬಿದ್ದಿತ್ತ ತಂದು ಬಾಳ ಹಾಕಿ 5 ಹನಿ ಸದಾ ಸುಮ್ಮನೆ ಬಿಟ್ಟು ಒಂದು ಹನಿನು ತೆಳಗ ಚೆಲ್ಲಲಾರದೆ ಎತ್ತಿ ದಾರು ಕುಡಿದಿಲ್ಲಕ್ಕ ಇದೇ ಪ್ರೀತಿ ಹಾಲಿನ ಮೇಲೆ ಒಯ್ತಿ ನನ್ನ ಕೈ ಅಂತಪ್ಪ ನೋಡುನು ನೀವು ಯಾರ್ಯಾರು ಹಾಲಿನ ಮೇಲೆ ಪ್ರೀತಿ ಇದ್ರಿ ಕೈ ಎತ್ತಿ ನೋಡು ಎಲ್ಲಿ ಬಡದು ಬಾಳ ಐತಿಪ್ಪ ನಿಮ್ದು ಅಕ್ಕವರ ಯಾಕ ನಮ್ಮ ತಮ್ಮ ಇಲ್ಲಿ ಕೈ ಎಬಿಸಿದ್ರ ಅಕ್ಕಡಿ ಕಡ್ ನೋಡಿ ಬಡವಂತಿಗೆ ಎಬ್ಸಿದ್ರ ಅವ್ರು ಯಾಕೆ ಎಬಿಸಿದ್ ನಿಮಗ್ ಕೂನ್ ಆಗ್ಲಿಲ್ರಿ ಯಾಕ ಇದಕ್ಕ ನನ್ನ ತಾಯಿ ಬಳದ ಪ್ರಶ್ನೆ ಕೇಳ್ರಿ ಹೌದು ಯಾರು ಒಬ್ರು ಕೈ ಎಬ್ಸಲಿಲ್ಲ ಹೌದು ಜರ್ಕರ್ ತಕ್ಕಡಿ ಕಡ್ ತಿರುಗಾಡೆಲ್ಲ ನೋಡಿ ನಾನು ಒಬ್ಬ ಕೈ ಎಬ್ಸ್ಲಿಕ್ಕೆ ಗಣಸ್ ಮಕ್ಕಳಿಗೆ ಅಟ್ಟಿಗೆ ಅವಮಾನ ಕಟ್ಟಿ ಅವನು ಯಾರಗತ್ತೆ ಹೆಂಗದ ಗೊತ್ತದ್ರಿ ನನಗತ್ತೆ ನೀರ್ ಹಕ್ಕದ ನೈಟ್ ಹೊಡಿ ಅವಂದ್ರು ನೀವ್ ಒಬ್ಬ ಸಿಗ ಮಗನ ನೀನ್ ಬಿಡಂಗೆ ಅದಕ್ಕೆ ಇದ್ರ ಮಾತಿನ ತಾತ್ಪರ್ಯ ಏನಪ್ಪಾ ಅಂತ ಕೇಳಿದ್ರ ಏನ್ರಿಪ್ಪ ಇವತ್ತು ನಾವು ನೀವು ಎಲ್ಲಾರು ಕೂಡಿ ಮಲಕಾರ ಸಿದ್ಧ ಅರೆನ ಸಿದ್ಧನ ಜಾತ್ರೆ ಮಾಡಿವಂದ್ರ ಸುಮ್ಮ ಬಂದು ಆ ಭಂಡಾರ ಹಾರಿಸಿ ಇವತ್ತ ಒಂದ್ 2-3 ದಿನ ಜಾತ್ರೆ ಮಾಡಿ ಹೋಗೋದೈತಂತ ಅಟ್ಟೆ ಅಲ್ಲ ಅಲ್ರಿಪ್ಪ ಇವಾಗ ಏನು ವರ್ಷ ಪೂರ್ತಿ ನಾವು ಪಾಪಗಳನ್ನ ಮಾಡಿರ್ತೀವಲ್ಲ ಅಪ್ಪನ ಪೌಳ್ಯಾಗ ಬಂದ್ರ ಅವನ ಸೇವಾ ಮಾಡಿದ್ರ ಎಲ್ಲಾ ಪಾಪ ಪರಿಹಾರ ಆಗ್ತಾವ ಅದರ ಒಳಗ ಇನ್ನೊಂದು ಪಾಪ ಏನಪ್ಪಾ ಅಂತ ಕೇಳಿದ್ರ ಈ ದಾರು ಕುಡಿದನ್ನ ಕೆಟ್ಟ ಚಟ್ಟ ಕಲಿತಿರಲ್ಲ ಈ ಕೆಟ್ಟ ಚಟ್ಟವನ್ನ ಇಲ್ಲಿಗೆ ಬೀಡ್ರಿ ಅಪ್ಪನ ಸೇವಾ ಮಾಡ್ಕೊತ ನಾವು ನೀವು ಹೋಗುನು ಆ ದಾರು ಕುಡಿದನ್ನ ಕೆಟ್ಟ ಚಟ್ಟ ಬಿಟ್ಟು ನಿಮ್ಮ ಹೆಂಡ್ರ ಮಕ್ಕಳ ಸಂಸಾರ ಚೆನ್ನಾಗಿ ನೋಡ್ಕೊಂಡು ಹೋಗ್ರಂತ ಕೈ ಮುಗಿದಕ್ಕೆ ಅಲ್ಲ ಯಾಕಂದ್ರೆ ಕುಡಿದಿ ಬಿಡಿಸಿ ಕೊಂದಿರತ್ತ ಮಾತು ಕೇಳಿ ಯಾರು ಬಿಡ್ಲಾಕ ಹೋಗ್ಬೇಡ್ರಿಪ್ಪ ದಾರು ಹರ್ಯಾಕ ಕೊಡ್ರಿ ಮಧ್ಯಾಹ್ನದಾಗ ಕೊಡ್ರಿ ಸಂಜೆ ಕೊಡ್ರಿ ಮಾಡ್ಕೊಳ್ತ ಅಂದ್ರ ದಾರು ಕುಡಿಯನ್ರಿ ಅಕ್ಕವ್ರ ಯಾಕ ನಿಮ್ಗೊಂದ್ ಮಾತು ಕೇಳ್ತನ್ನ ಏನಂತ ಈ ಮನುಷ್ಯ ಹುಟ್ಟಿಯದಕ್ರಿ ಏನಂದಿ ಈ ಮನುಷ್ಯ ಹುಟ್ಟಿಯದಕ್ರಿ ಸಾಯಿದ್ರಾಗ ಉಂಡು ತಿಂದು ಕುಡಿದು ಸಾತ್ ಹೋಗ್ಬಿಡುದು ಅಂದ್ರೆ ಒಟ್ಟು ಮಜಾನಾಗಿರುವುದು ಜೀವನದಾಗ ದಾರು ಕುಡಿಬೇಕ್ರಿ ನಿಮ್ಮ ಮಾತು ಕೇಳಿ ಯಾರು ಬಿಡ್ತಾರೆ ಬಿಡ್ರಿ ಈ ಹಸನ್ಯಾಗ ನಾನು ಒಟ್ಟ ಬಿಡಂಗಿಲ್ಲ ಅಕ್ಕವ್ರ ಯಾರು ಬಿಟ್ರು ನೀವು ಬಿಡಂಗಿಲ್ಲ ನೀವು ಒಟ್ಟು ಕುಡಿತೀರ ಅವರು ಕಳೆದೀವು ದಾರು ಜೀವನದಾಗ ಕುಡಿದ್ರಿಂದ 3 ಲಾಭ ಅದಾವ್ರಿ ಅದಕ್ಕೂ ಕುಡಿಬೇಕ ಹೌದ್ರಿ ಲಾಭ ಅದಾವ 3 ಲಾಭ ಅದಾವ್ರಿ ಜನರಿಗೆ ಮನಸ್ಸಿಗೆ ಮುಟ್ಟಂಗ ಹೇಳು ಹೇಳು ದಾರು ಕುಡಿದು ರೋಡ್ ಗಂಟು ಹೊಂಟ್ರ ಒಂದು ನಾಯಿ ಕಡಿಯಂಗಿಲ್ಲ ನಮಗೆ ನಾಯಿ ಕಡಿಯಂಗಿಲ್ಲ ಅಂತ ದಾರು ಕುಡಿಯಮ್ಮ ಅಂಜಿ ಓಡ್ತಂದ್ರ ನಾಯಿ ಯಾಕೋ ರೋಡ್ ಎಲ್ಲ ನಮ್ದಾಗ ಬಿದ್ದಿತ್ತ ಓಡ್ತಂದ್ರಿ ಅದು ಅಂದ್ರ ದೊಡ್ಡ ನಾಯಿ ಬರಾಕತ್ತಿತ್ತು ಅಂತ ಹೌದ್ರಿ ಹೌದು ಮತ್ತಿದ್ ಎರಡನೇ ಲಾಭ ದಾರು ಕುಡಿಯವ್ ಮನಿ ತುಡುದಾಗಂಗಿಲ್ರಿ ಅಕ್ಕವ್ರ
ದಾರು ಕುಡಿಯೋನ ಮನಿಗೆ ತುಡುಗ್ರು ಬರ್ಬೇಕಾದ್ರೆ ಅನ್ಸುತ್ತಾರ್ರಿ. ಅದೆಂಗೋ ಮನ್ಯಾಗ ರೊಕ್ಕ ಓದ್ ಕೊಡ್ತಾರ ಸುಳ್ಳ. ಮತ್ತಿನ್ನು ಮೂರನೇದು ದಾರು ಕುಡಿಯೋ ಹೊಟ್ಟೆ ಜಡ್ಡೆ ಬರಲ್ಲ ನೋಡ್ರಿ. ದಾರು ಕುಡಿಯೋ ರೋಗ ಬರಂಗಿಲ್ಲ. ಹೊಟ್ಟೆ ರೋಗ ಬರಲ್ರಿ, ಒಳಗ್ ಫಿಲ್ಟರ್ ಆಗಿರ್ತದ ಅದು. ಬಟಾಣಿಗೆ ಹಲಿಗಿನ ಹಸ್ತಂಕ ರೋಗ ಬರಲ್ಲ. ಅಂದ್ರ ದಾರು ಕುಡಿದ್ರಿಂದ ಇವ್ರ ಲಾಭ. ಇನ್ನೊಂದು ಹೊಸದಾಗಿ ಲಾಭ ಬಂದದ್ರಿ. ಏನು? ಯಾರು ದಾರು ಕುಡಿತಾರಲ್ಲ ಅವ್ರಿಗೆ ಎಂದು ಕೊರೋನಾ ಸಹಿತ ಬರಾಕಿಲ್ಲ. ಅಂದ್ರ ಕುಡಿಬೇಕ, ಜೀವಂತ ಕುಡಿಬೇಕ್ರಿ, ಒಟ್ಟು ಕುಡಿಬೇಕ್ರಿ. ಪ್ರಸನ್ನ ಏನ್ರಿಪ್ಪ? ದಾರು ಕುಡಿದ್ರಿಂದ ಎಷ್ಟೋ ಸಂಸಾರ ಹಾಳಾಗೈತಿ, ಶರೀರ ಹಾಳಾಗೈತಿ. ಹೌದು. ದಾರು ಕುಡಿದವ್ರು ಜೀವನದಾಗ ಉದ್ಧಾರ ಆದವ್ರ ಇತಿಹಾಸ ಇಲ್ಲ. ಎಷ್ಟ ಹುಚ್ಚದಿರತ್ತಲ್ಲ ಅವ್ರು ಸಂಸಾರ ಮಾಡಾಕ್ ಬಂದಿದ್ರಿ. ಅವ್ರಿಗೆ ಸಂಸಾರ ಮಾಡಾಕ ಬಂದಿಲ್ಲ. ಹೌದು. ನೀ ಹೆಂಗ ಮಾಡಿಪ್ಪ? ನಾ ದಿನ ಕುಡಿತು, ನಾನು ಯಾಕೆ ತವ್ರ ಮನೆಗೆ ಯಾರು ಹೋಗ್ಯಾರ ಬಳಿ ಬಂದಿದ್ರಿ. ಅಂದ್ರ ನಿನ್ನ ಸಂಸಾರ ಹೇಗಿರ್ಲಿಕ್ಕ ಚಂದ ನಡೆದದ. ಹೌದು ಹೌದು. ನಿನಗೊಂದು ಮಾತು ಹೇಳೋದೈತಿ. ರಾಜನಂಗಿರುವುದು ಯಾರಿಗೆ ಬೇಕಾಗಿತ್ತು ಹೇಳಿದ್ರು. ಕೆಂಡ್ರನ್ ಹೊರಗೆ ಹಾಕಿ ರಾಜನಂಗಿರವ. ಮನುಷ್ಯಾಗ ಹಾಲು ಕುಡಿದ್ರೆ ಶಕ್ತಿ ಬರ್ತದ, ಆದ್ರ ದಾರು ಕುಡಿದ್ರೆ ಶಕ್ತಿ ಬರಂಗಿಲ್ಲ. ಅಕ್ಕವ್ರ ನೀವು ತಲೆ ಕೆಟ್ಟದಂಗ ಮಾತಾಡ್ಬೇಡ್ರಿ. ಯಾಕಂದ್ರೆ ಸುಮ್ಮ ಇದ್ದಲ್ಲೋ ಇಟ್ಟಾಗ ತಾಪ್ ಮಾಡ್ಕೊಳಕ. ಹಾಲು ಕುಡಿದ್ರೆ ಶಕ್ತಿ ಬರ್ತದ ಅಂತ ಹೇಳ್ತೀರಿ. ಹೌದು. ಹಾಲು ಕುಡಿದ್ರೆ ಶಕ್ತಿ ಬರಲ್ರಿ, ಮತ್ತ ದಾರು ಕುಡಿದ್ರೆ ಶಕ್ತಿ ಬರ್ತದ. ಇವ ದಿನ ಎಮ್ಮೆ ಹಾಲು ಕುಡಿದ್ ನೋಡಿ ಎಮ್ಮೆ ಮಾಡ್ಬೇಕು. ಇವ ಎಮ್ಮೆ ಹಾಲು ಕುಡಿತಾನ್ರಿ. ಏನು ನೀ ಎಮ್ಮೆ ಕಟ್ಟಿನ? ಇಲ್ಲ, ನಾನ ಕೊಂಡ್ಕೊಟ್ಟಿಲ್ ಬಿಡ್ರಿ. ಈ ಲೈಟ್ ಕಂಬ ಕೆಲಸ ಅಂದ್ರೆ ನೀ ಪರೀಕ್ಷೆ ಮಾಡವ. ಶಕ್ತಿ ಪರೀಕ್ಷೆ ಮಾಡ್ಬೇಕ್ರಿ. ಮತ್ತು ನೀ ದಾರು ಕುಡಿತಿಪ್ಪ, ನೀ ಲೈಟ್ ಕಂಬಾಳಿಗೆ ಆಡ್ಸು. ಅಕ್ಕವ್ರ ಬರೇ ನೈಟಿ ಮ್ಯಾಗ ನೈಟಿ ಸುತ್ತ ಒಟ್ಟಿ ಬಡದ್ ಹಿಂದ್ರಿ ನಿಂತು ನೋಡಿ ಅಂದ್ರ ತಲೆ ತಾನ ಅಡಿಗಾಡ್ತದೆ. ತಾಕತ್ತಿರ್ಬೇಕ್ರಿ. ಇರ್ಲಿಪ್ಪ, ಅದಕ್ಕೆ ಇವನ್ ಮಾತ್ರ ಯಾರು ತಿಳ್ಕೊಳಕ್ ಹೋಗ್ಬೇಡ್ರಿ. ಅದಕ್ಕ ಬಬಲಾದೇವ್ರ ಮಾತು ಹೇಳ್ರಿ. ಬಾಕಿ ಕೂಡ ಬ್ರಹ್ಮಣ ಮಗ, ಪಾಕೆಟ್ ಕೂಡ ಪರ್ವತಕ, ಸಿದ್ಧಿ ಕೂಡ ಶಿವನ ಮಗ, ಒಟ್ಟ ಕುಡಿಯವ್ರಲ್ಲ ದೇವ್ರ ಮಕ್ಳು ಅಂತ ಹೇಳ್ಬಿಟ್ರು. ಅವರು ಕುಡಿಯೋರಿಲ್ಲ, ದೇವ್ರ ಮಕ್ಕಳ. ದೇವ್ರ ಮಕ್ಕಳು ಕುಡಿಯೋರಿಲ್ಲ, ದೇವ್ರ ಮಕ್ಕಳು. ಮತ್ತೆ ನಮ್ಮ ಮುರುಷದನ್ನ ಏನು ಕುಡಿಯಂಗಿಲ್ಲಪ್ಪ. ನೀವು ಯಾರ ಮಗ ಅಂತ ನೀವು ಕೇಳ್ತೀರಿ? ನೀವು ಹುಸುಳಿ ಮಗ. ಹೇ, ಅದಕ್ಕೆ ದಯವಿಟ್ಟು ಇರ್ಲಿ. ಯಾಕಪ್ಪ ಕೇಳಿದ್ರೆ ಮನರಂಜನೆ ಸಲುವಾಗಿ ಮಾತಾಡ್ತೀವಿ, ಯಾರು ತಪ್ಪು ತಿಳ್ಕೊ ಮಾತಿಲ್ಲ. ಆ ದಾರು ಕುಡಿಯೋದನ್ನ ಕಲಿಬೇಡ ಅನ್ನೋದು ಒಂದೇ ಒಂದು ಉದ್ದೇಶ ಅದ. ಅದಕ್ಕೆ ಇರ್ಲಿ. ಹೆಣ್ಮಕ್ಳಿಗೆ ಕ್ಯಾಲಿ ಹಾಡತ್ ಹೇಳಿದ್ರ ಇನ್ನ ಮತ್ತ ಟೈಮ್ ಅದ ಬಸವಣ್ಣ. ಇಲ್ಲ, ಇನ್ನ ಟೈಮು ಅದ, ಇನ್ನ ಜಗಳನು ನಡೀತದ, ಇನ್ನ ಮಾತು ಹೇಳುದದ. ಏನಂತ ಅವರು ಸಾಲ ಮನ್ನಾ ಮಾಡತ್ರಿ. ಮುಖ್ಯಮಂತ್ರಿ ಹೆಣ್ಮಕ್ಳು. ಅದಕ್ಕೆ ಗಂಡನ ಮನೆಯೊಳಗ ಹೆಣ್ಮಕ್ಳು ಹೆಂಗಿರ್ಬೇಕು? ಅತ್ತಿ ಮಾವ
ಬ್ರಿಟಿಷರ ದಂಡ ಬರತಿದ್ದ ಸಾಗಿ ಹೋಗವನ್ನು ಓಡಾಡದಿ ಹೋಗಿ ಯಾರನ್ನು ಕರೀಲಿಲ್ಲ ನಾನು ಹೋಗಿ ಒಣಗಿಲೆ ಬಂದಾಳು ನೀರಾಡದೆ ಬ್ರಿಟಿಷರ ದಂಡ ಬರತಿದ್ದ ಸಾಗಿ ಹೋಗವನ್ನು ಓಡಾಡದಿ ಹೋಗಿ ಯಾರನ್ನು ಕರೀಲಿಲ್ಲ ತಾನು ಹೋಗಿ ಒಣಗಿಲೆ ಬಂದಾಳು ನೀರಾಡದೆ
ತಾಯಿ ಕೈ